ಹಾಯ್ ಫ್ರೆಂಡ್ಸ್, ಮಮತಾನ್ ವ್ಲಾಗಿಗೆ ಸ್ವಾಗತ. ನಾನು ತುಂಬ ದಿನದ ನಂತರ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕಾರಣಾಂತರಗಳಿಂದ ವೀಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ. ಒಂದು ತಪ್ಪಿದ್ರೆ ಒಂದು ಆ ರೀತಿಯಲ್ಲಿ ಹುಷಾರಿಲ್ದಂಗೆ ಆಗ್ತಾಯಿತ್ತು. ಇವತ್ತಿದ ತಪ್ಪದೆ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೈಮಾ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, 3 ಏಲಕ್ಕಿ, ಒಂದು 10 ಕಾಳು ಕಾಳುಮೆಣಸು, ಸ್ವಲ್ಪ ಚಕ್ಕೆ, ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಕೊಬ್ಬರಿ, ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10ರಿಂದ 15 ಕಾಳು ಲವಂಗ ಮತ್ತು ಒಣಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಪೇಸ್ಟು, ಅರಿಶಿಣ ಮತ್ತು ಕೊತ್ತಂಬರಿ ಕಾಳು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಖಾರದ ಪುಡಿಗಿಂತ ಒಣಮೆಣಸಿನ್ಕಾಯಿನೇ ಹಾಕಬೇಕಂತ ಹೇಳ್ತಾರೆ ನಮ್ಮಮ್ಮ. ಅದು ತುಂಬ ಟೇಸ್ಟ್ ಬರುತ್ತಂತೆ ಕೈಮಾ ಸಾಂಬಾರು. ಇದನ್ನೆಲ್ಲ ಒಂದೇ ಸಲ ಹಾಕೋದಕ್ಕಿಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಂಡ್ರೆ ಫುಲ್ಲು ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಫುಲ್ಲು ಪೇಸ್ಟಾಗಿ ಬರುತ್ತೆ. ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಸಾಲೆನ ರುಬ್ಬಿಟ್ಕೊಂಡಾಗಿದೆ. ಈಗ ಮಿಕ್ಸ್ ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ತೊಳ್ಕೊಂಡಾಯಿತು. ಕೈಮಕ್ಕೆ ಹಾಕಿ ಕಲಸೋಕ್ಕೋಸ್ಕರ ಪುಟಾಣಿನ ಅಂದರೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸರ್ಗೆ ಕೈಮಾ ಮಟನ್ನು, ಪುಟಾಣಿ ಪೌಡ್ರು ಮತ್ತು ಸ್ವಲ್ಪ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀವಿ. ಈ ಮೂರನ್ನು ಹಾಕಿ ಮೀಡಿಯಮ್ ಆಗಿ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿದೆ. ಈಗ ಸಾಂಬಾರು ಮಾಡೋಕ್ಕೆ ಒಲೆ ಮೇಲೆ ಪಾತ್ರೆನಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರನೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಬೇಕು. ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸೊ ಇದು ಕುದಿಯೋಷ್ಟರೊಳಗೆ ನಾವು ರುಬ್ಬಿಟ್ಕೊಂಡಂತಹ ಕೈಮಾ ಇದೆಯಾ ಮಟನ್ ಇದೆಯಲ್ಲ ಅದನ್ನ ಉಂಡೆ ರೀತಿಯಲ್ಲಿ ಎಲ್ಲ ಕಟ್ಕೋಬೇಕು. ಇದನ್ನು ಉಂಡೆ ಟೈಪಲ್ಲಿ ಮಾಡಿಟ್ಟಾಗಿದೆ. ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಅದನ್ನ ಲೋ ಫ್ಲೇಮ್ ಮಾಡಿಕೊಂಡು ಒಂದೊಂದೇ ಉಂಡೆನ ಹಾಕಬೇಕು. ಸೊ ಇದನ್ನು ಮಿನಿಮಮ್ 10 ನಿಮಿಷ ತನಕ ಇದೇ ರೀತಿ ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಈ ರೀತಿ ಬೇಯಿಸೋದ್ರಿಂದ ಉಂಡೆಗಳು ಗಟ್ಟಿಯಾಗುತ್ತೆ ಮತ್ತು ಒಡೆಯೋದಿಲ್ಲ. ಹಾಗಾಗಿ
ಕೈಮಾ ಸಾಂಬಾರು ಆಗೋದ್ರೊಳಗೆ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸೈಡಲ್ಲಿ ಅನ್ನಕ್ಕೂ ಇಟ್ಟೆ. ಹಾಗೆ ರೆಡಿ ಪರೋಟನೂ ತಂದಿದ್ದರು. ಸೊ ಅದನ್ನು ಬಿಸಿ ಮಾಡಿ ಎತ್ತಿಟ್ವಿ. ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್, ಕೈಮಾ ಸಾಂಬಾರು. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್